ನನ್ನ ಹೆಸರು ಕವಿತಾ ಅಂತ. ನಾನು BTM ಬ್ಲಾಕ್ ಪ್ರೆಸಿಡೆಂಟು. ನಮ್ಮ ಕ್ಷೇತ್ರದ BTM ಕ್ಷೇತ್ರದ ನಮ್ಮ ಸನ್ಮಾನ್ಯ ರಾಮಲಿಂಗರೆಡ್ಡಿ ಸರ್ ಬಂದು ಹೋಗಿದ್ದಾರೆ. ಅದೇ ರೀತಿ ಮಂಜುನಾಥ್ ರೆಡ್ಡಿ, ಮಂಜಣ್ಣ ಅವರು ಇಲ್ಲಿ ಏನೇ ಒಂದು ಫಂಕ್ಷನ್ ಆಗಲಿ ಎಲ್ಲರೂ ಕೈ ಜೋಡಿಸ್ತಾರೆ. ಅವರು ಯಾವ ಥರನೂ ಅದೇ ರೀತಿನೇ ಇಲ್ಲಿರೋಂಥ ಎಲ್ಲರೂ ಇದು ರಾಜವಂಶ ರಾಜವಂಶದ ಅವರು ವರ್ಷ ತುಂಬ ಅದ್ದೂರಿಯಾಗಿ ಕನ್ನಡ ಬಗ್ಗೆ ಅಭಿಮಾನಿಗಳು ಅವರು. ಈ ನಮ್ಮ ಕನ್ನಡ ಚೆನ್ನಾಗಿ ಏಳಿಗೆ ಆಗಬೇಕು ಅನ್ನೋ ಒಂದೇ ಇದರಿಂದ ಅವರು ಕನ್ನಡದ ಏನೇ ಪ್ರೋಗ್ರಾಮ್ ಇರಲಿ ನಮ್ಮ ಮಹಿಳೆ ಟೀಮು, ನಾವು ಎಲ್ಲ ಕಾಂಗ್ರೆಸ್ ಟೀಮೇ ನಮ್ಮದು. ನಮ್ಮ ಸಾಹೇಬ್ರಿಗೂ ಹಾಗೇನೆ ನಾವು ಇಲ್ಲೇನೇ ಒಂದು ಪ್ರೋಗ್ರಾಮ್ ಆಗಿ ಎಲ್ಲ ಕೈ ಜೋಡಿಸೋಂಗೆ ನಮ್ಮ ಮಹಿಳಾ ಟೀಮು ನಾವು ಬಂದು ಕೈ ಜೋಡಿಸ್ತೀವಿ. ವರ್ಷ ಇವ್ರು ಮಾಡ್ತಾ ಇದ್ದಾರೆ. ಪುನೀತ್ ಬಗ್ಗೆ ಹೇಳ್ಬೇಕಂದ್ರೆ ಮಾತೇ ಇಲ್ಲ. ಅವರು ಬರೀ ನಮ್ಮ ಕರ್ನಾಟಕದಲ್ಲೇ ಇಲ್ಲ, ಎಲ್ಲ ಕಡೆನೂ ಅವ್ರ ಹೆಸರು ಇದಾಗಿದೆ. ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ಎಲ್ಲ ಕಡೆನೂ ಅವ್ರ ಹೆಸರು ಇದಾಗಿದೆ. ಅವ್ರು ಇರಾಗಂಟ ಅವ್ರು ಮಾಡಿರೋಂಥ ಯಾವುದೇ ಒಂದು ಕಾರ್ಯ ಯಾರಿಗೂ ಗೊತ್ತಾಗಿಲ್ಲ. ಅವರು ಆದ್ಮೇಲೆ ಅವ್ರ ಬಗ್ಗೆ ಎಲ್ರಿಗೂ ಜನಕ್ಕೆ ಗೊತ್ತಾಗಿರೋದು. ಎಡಗೈಯಲ್ಲಿ ಮಾಡೋದು ಬಲಗೈಯಲ್ಲಿ ಗೊತ್ತಾಗ್ಬಿಡ್ದು ಅಂತಾರೆ. ಅದೇ ರೀತಿ ಅವ್ರು ಮಾಡಿದ್ದಾರೆ. ಕರ್ನಾಟಕದ ಕಣ್ಮಣಿ ಅವರು ಸತ್ತಿಲ್ಲ. ಅವರು ನಮ್ಮ ಮನಸ್ಸಲ್ಲಿ ಯಾವಾಗ ಅಜಾಮರ. ಅವರು ದೇವತಾ ಮನುಷ್ಯ. ಅವ್ರ ಬಗ್ಗೆ ಇನ್ನೇನು ಹೆಚ್ಚಿಗೆ ಎಲ್ಲರೂ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಇಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಹಾಗೂ ಈ ಒಂದು ಭಾಗದ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರ ಆತ್ಮೀಯರು, ಈಗಿನ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವರಾದಂಥ ಶ್ರೀಮಾನ್ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರವರ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಮಾಜಿ ನಗರಸಭಾ ಸದಸ್ಯರಾದಂತಹ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ರಾಜ್ಕುಮಾರ್ ವಂಶಸ್ತ್ರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂಘದ ಅಧ್ಯಕ್ಷರಾದಂಥ ಮಂಜೂರವರು ಹಾಗೂ ಶ್ರೀಧರ್ ಅವರು, ಈ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರುಗಳೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಏನು ಅತಿ ಹೆಚ್ಚು ಹೇಳ್ತಕ್ಕಂಥ ವಿಚಾರಕ್ಕಿಂತ ತಾವೆಲ್ಲರೂ ನೋಡಿರ್ತೀರಿ. ಇದ್ರ ಬಗ್ಗೆ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗಿರ್ತಕ್ಕಂಥ ವಿಚಾರ ಹಾಗೂ ಅವರು ಮಾಡಿದಂಥ ಸಾರ್ಥಕ ಬದುಕು ಜೀವನದಲ್ಲಿ ಬಡವರಿಗೆ, ಅಂಧ ಮಕ್ಕಳಿಗೆ, ಅಂಗವಿಕಲರಿಗೆ ಅವರು ಮಾಡಿದಂಥ ಸಾರ್ಥಕ ಬದುಕಿನ ಬಗ್ಗೆ ಇಡೀ ದೇಶ, ರಾಜ್ಯ, ರಾಷ್ಟ್ರ ಕಂಡಂಥ ವ್ಯಕ್ತಿ. ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಉದ್ದಗಲಕ್ಕೂ ಕೂಡ ಅವರ ಒಂದು ಏಳಿಗೆಯನ್ನು, ಅವರು ಬಡವರ ಬಗ್ಗೆ ಹಾಕಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಅನುಸರಿಸಿಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಲ್ಲ ನಾಗರಿಕ ಬಂಧುಗಳಿಗೆ ನಾವು ಇದನ್ನು ಹೇಳ್ತಾ ಅವರಿಗೆ ಈ ಸಂದರ್ಭವನ್ನು ಮನವೊಲಿಸ್ತಾ, ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾಗಿ ಸುಮಾರು ಹುಟ್ಟಿದ 6 ತಿಂಗಳಲ್ಲೇ ಚಿತ್ರರಂಗವನ್ನು ಪ್ರವೇಶಿಸಿದಂಥ ಪುನೀತ್ ರಾಜ್ಕುಮಾರ್ ಅವರು ಅತಿ ಹತ್ತಿರದಲ್ಲಿ ನಮ್ಮನ್ನು ಬಿಟ್ಟೋದ್ರು. ಅವರು ಮಾಡಿರ್ತಕ್ಕಂಥ ಆದರ್ಶ ಕಾರ್ಯಕ್ರಮಗಳೇ ಅವ್ರನ್ನ ಫಾಲೋ ಮಾಡಬೇಕಾಗ್ತದೆ ನಾವು. ಆದ್ದರಿಂದ ಇಲ್ಲಿರ್ತಕ್ಕಂಥ ಏನು ಜನಸಾಮಾನ್ಯರು ನಾವಿದ್ದೀವೋ ಅವರು ಮಾಡಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಬಡವರು, ಬಲ್ಲಿದರು, ಅಂಗವಿಕಲರು, ಅಂಧರು ಅಂಥವ್ರಿಗೆ ಏನು ಸಹಾಯ ಮಾಡಿದರೋ ಅದನ್ನು ನೆನೆಕೊಂಡು ನಾವು ಕೈಲಾದ ಮಟ್ಟಿಗಾರು ಸಹಾಯ ಮಾಡಬೇಕು ಅಂತ ನನ್ನ ಇದರಲ್ಲಿ ಈ ಒಂದು ವೇದಿಕೆಯಲ್ಲಿ ನಿಮಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಮುಂದೆ ಆದರೂ ಕೂಡ ಈ ಒಂದು ಸಂಘ ಪರಿವಾರದವರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇನ್ನೂ ಎಚ್ಚೆತ್ತವಾಗಿ ಜೋರಾಗಿ ಮಾಡಿ ಈ ನಾಗರಿಕ ಬಂಧುಗಳಿಗೆ ಈ ಒಂದು ಸೌಕರ್ಯಗಳನ್ನ ಕಲ್ಪಿಸಲಿ ಅಂತ ಹೇಳ್ತಾ ಈ ಒಂದು ಹಬ್ಬವನ್ನು ಆಚರಿಸಿದಂಥ ಈ ಸಂಘದ ಎಲ್ಲರ ಪರವಾಗಿ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಸಂದರ್ಭದಲ್ಲಿ ಸ್ವಾಗತ, ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಚಿಕ್ಕದ್ರಿಂದಲೂ ಅಪ್ಪು ಅವರ ಪಕ್ಕ ಅಭಿಮಾನಿ. ಅವರೊಂಥರ ದೇವ್ರ ಥರ. ಅವರು ಕಳ್ಕೊಂಡಿದ್ದು ಅನ್ನೋದು ಮನಸ್ಸಲ್ಲಿಲ್ಲ. ದೇವತಾ ಮನುಷ್ಯ. ಅವ್ರ ಬಗ್ಗೆ ಮಾತಾಡೋ ಕೊರಡುಗಳೇ ಸಾಲದು. ತುಂಬ ಖುಷಿನೂ ಆಗುತ್ತೆ, ಒಂದು ಕಡೆ ಅವರಿಲ್ಲ ಅನ್ನೋದು ನೋವು ಆಗುತ್ತೆ. ನಾವು ಪಕ್ಕ ಅಪ್ಪು ಅಭಿಮಾನಿನೇ. ಅದೇ ಒಂಥರ ಜಾತ್ರೆ ಥರ, ದೇವ್ರ ಥರ. ದೇವರು ವರ್ಷಕ್ಕೊಂದ್ಸಲ ಜಾತ್ರೆ ಹೆಂಗೆ ಮಾಡ್ತೀವಿ ಅದೇ ಥರ ಅವ್ರು ನೆನೆಸ್ಕೊಂಡು ಹುಟ್ಟಿದ ಹಬ್ಬ ಅದ್ದೂರಿಯಾಗಿ ಮಾಡ್ತಾರೆ. ಆ ಶಕ್ತಿಯನ್ನು ದೇವ್ರು ನಮ್ಗೆ ಕೊಟ್ಟಿದೆ.